ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ಕೊಡ ಹುಡುಗ ಸುದೀಪ್ ಎಲ್. ಇವತ್ತು ನಾನು ಬಂದಿರೋದು ಕನ್ನಡದ ಗೀತ ರಚನಾಕಾರರು ಹಾಗೂ ಸಾಹಿತಿ, ಕವಿ ಹುಟ್ಟಿ ಬೆಳೆದಿರುವ ಊರಿಗೆ ಬಂದಿದ್ದೀನಿ. ಮೈಸೂರು ಜಿಲ್ಲೆ ಕೆ.ಆರ್. ನಗರ ತಾಲೂಕು ಹನ್ಸೋಗೆ ಗ್ರಾಮಕ್ಕೆ ಬಂದಿದ್ದೀನಿ. ಹನ್ಸೋಗೆ ಸೋಮಶೇಖರ್ ಸರ್ ಅವರ ಆಡಿ ಹುಟ್ಟಿ ಬೆಳೆದಿರುವ ಮನೆ ಹತ್ತಿರ ಬಂದಿದ್ದೀನಿ. ಸೋಮಶೇಖರ್ ಸರ್ ಇರೋದು ಮೈಸೂರಲ್ಲಿ. ಅವರು ಚಿತ್ರಕಲೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಯಿ ಸಿದ್ದಮ್ಮ ಅಂತ, ತಂದೆ ಲಕ್ಕಯ್ಯ ಅಂತ. ಅವರು SSLC ತನಕ ಹನ್ಸೋಗೆ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ನಂತರ ಅವ್ರಿಗೆ ಒಬ್ಬ ಅಣ್ಣ, ಒಬ್ಬ ಅಕ್ಕ, ಒಬ್ಬ ತಂಗಿ. ಮತ್ತೆ ಅವರು ಅವ್ರ ಮಿಸ್ಸಸ್ಸು ಗೊರವರು. ಅವ್ರಿಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಒಬ್ಳು ದಾನವಿ ಬೋಧ್ ಅಂತ, ಇನ್ನೊಬ್ಳು ನಿಶಾದಿನಿ ಬೋಧ್ ಅಂತ. ಅವರು ಈಗ ಪ್ರಸ್ತುತ ಮೈಸೂರಲ್ಲಿ ಇದ್ದಾರೆ. ಮೈಸೂರಲ್ಲಿ ಅವರು ಚಿತ್ರಕಲಾ ಶಿಕ್ಷಕರು. ಈಗ ಆಲ್ರೆಡಿ ಸರ್ವಿಸಲ್ಲಿ ಅವರೇ. ಜುಲೈ 22ನೇ ತಾರೀಕು ಹನ್ಸೋಗೆ ಗ್ರಾಮದಲ್ಲಿ ಧಮ್ಮ ಪಯಣ ಉದ್ಘಾಟನೆ ಆಯಿತು. ಮೈಸೂರು ಜಿಲ್ಲೆಯಲ್ಲಿ ಈ ಕೆ.ಆರ್. ತಾಲೂಕಲ್ಲಿ ಪ್ರಪ್ರಥಮವಾಗಿ ಹನ್ಸೋಗೆ ಗ್ರಾಮದಲ್ಲಿ ಉದ್ಘಾಟನೆ ಆಯಿತು. ಮಲ್ಕುಂಡಿ ಮಾದೇಸ್ವಾಮಿ ಮತ್ತು ಮೈಸೂರು ಮಾಜಿ ಮೇಯರ್ ಪುರುಷೋತ್ತಮ ಅವರಿಂದ ಉದ್ಘಾಟನೆ ಆದಂಥ, ಮತ್ತು ಸುಗಪಾಲ ಬಂತೇಜಿ ಮತ್ತು ಇವರು ಮಾತೆ ಗೌತಮಿ ಹಾಗೂ ಅಮರಜ್ಯೋತಿ ಬಂತೇಜಿ ಗುಲ್ಬರ್ಗ, ಅವರು ಮೂವರು ಬಂದು ಇಲ್ಲಿ ಉದ್ಘಾಟನೆ ಮಾಡ್ಬಿಟ್ಟು ಹೋದರು. ನಂತರ ಇದು ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಹನ್ಸೋಗೆ ಸೋಮಶೇಖರ್ ಸರ್ ಅವರ ಜೀವನ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಸುರೇಶ್ ಅಣ್ಣ ಅಂತ. ಥ್ಯಾಂಕ್ಸ್ ಅಣ್ಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.